ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನು ಶಾಲಿನಿ. ಹಾಗೆ ನೀವು ನೋಡ್ತಾ ಇದ್ದೀರಾ ಶಾಲು ಸಿಂಪಲ್ ಬ್ಲಾಗ್ಸ್. ಇವತ್ತು ನಾನು ಸಂಜೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಆಲ್ಮೋಸ್ಟ್ 5 ಗಂಟೆ ಆಗೋಗಿದೆ. ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಾತ್ರಿ ಹೊತ್ತು ಸೊಳ್ಳೆಗಳು ಯಾವ ರೇಂಜಿಗೆ ಅಟ್ಯಾಕ್ ಮಾಡ್ತವೆ ಅಂದರೆ ಆಹಾ ಓಹೋ ಅನ್ನೋ ಥರ. ಸೊ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇತ್ತು. ಆಧಾರ್ಗೆ ಪ್ಯಾನ್ ಯಾರ್ಯಾರು ಲಿಂಕ್ ಮಾಡಿಸಿಲ್ಲ ಲಿಂಕ್ ಮಾಡಿಸ್ಕೊಳ್ಳಿ. ಹಾಗೆ 31ನೇ ತಾರೀಕುವರೆಗೂ ಲಾಸ್ಟ್ ಇದೆ ಟೈಮು. ಅದ್ರ ಮೇಲೆ ಲಿಂಕ್ ಮಾಡ್ಸೋಕ್ಕೋದ್ರೆ ಫೈನ್ ಅಲ್ಲಪ್ಪ? ಎಷ್ಟು? ಓ, ಫೈನ್ ಹಾಕ್ತಾರಂತೆ. ಇಲ್ಲಾಂದ್ರೆ ಪ್ಯಾನ್ ಕಾರ್ಡ್ನೇ ಕ್ಯಾನ್ಸಲ್ ಮಾಡ್ತಾರಂತಪ್ಪ ಇವರು. ಮತ್ತೆ ಅಪ್ಡೇಟು ಮಾಡೋಕ್ಕಾಗಲ್ವಂತೆ. ನಾನೆಲ್ಲೋ ಬರೀ ಫೈನ್ ಅಂತ ಅಂದ್ಕೊಂಡಿದ್ದೆ ಅಷ್ಟೇ, ಬಟ್ ಪ್ಯಾನ್ನೇ ಕ್ಯಾನ್ಸಲ್ ಮಾಡ್ತಾರಂತೆ. ಸ್ನೇಹಿತರೆ, ಇದು ಹಳೇದಾಗಿ ಶೂಟ್ ಮಾಡಿರೋದು. ಸೊ ಸಾರಿ. ಆಧಾರ್ಗೆ ಪ್ಯಾನ್ನ ಅಪ್ಡೇಟ್ ಮಾಡೋಕ್ಕೆ ಜೂನ್ 31ವರೆಗೂ ಡೇಟನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅಪ್ಡೇಟ್ ಮಾಡಿಲ್ಲ, ಲಿಂಕ್ ಮಾಡಿಲ್ಲ ಅಂದರೆ ನೀವು ಜೂನ್ 31ವರೆಗೂ ಮಾಡ್ಕೋಬೋದು. ನೋ ಇಶ್ಯೂಸ್. ಹಳೆ ವಿಡಿಯೋ ಆಗಿರೋದ್ರಿಂದ ಹಳೆ ಇನ್ಫಾರ್ಮೇಷನ್ನೇ ಕೊಟ್ಟಿದ್ದೀನಿ. ಸಾರಿ, ಡೋಂಟ್ ಮಾಡಿದ್ರೆ ಲಿಂಕೇ ಆಗಿಲ್ಲ. ಸೊ ಈಗ ಹೋಗ್ತಾ ಇದ್ದೀನಿ ನಾನು. ನಮ್ಮ ಚಿನ್ನಿ ಹಾಯ್ ಹೇಳಲ್ವಾ? ಹಾಯ್. ಸೊ ಮತ್ತು ಇನ್ನೊಂದು ಫನ್ನಿ ವಿಷಯ ಅಂದರೆ ಜನಗಳು ಯಾವ್ದಾದ್ರು ಹೊಸ ವೆಹಿಕಲ್ಲು ಹೊಸದಾಗಿ ಏನಾದ್ರು ತೊಗೊಂಡ್ರೆ ತರ್ತಿದ್ದಂಗೆ ಪೂಜೆ ಮಾಡಿಸ್ತಾರೆ. ಬಟ್ ನಮ್ಮನೇಲಿ ಹಂಗಲ್ಲ. ತಂದು ಹತ್ತತ್ರ 15-20 ದಿನ 15-20 ಯಾಕೆ, 1 ತಿಂಗಳೇ ಆಗೋಗಿದೆ, ಇನ್ನೂ ಗಾಡಿಗೆ ಪೂಜೆ ಮಾಡಿಸಿಲ್ಲ. ಹೊಸ ಗಾಡಿಗೆ ಪೂಜೆ ಮಾಡಿಸ್ಬೇಕು. ಪೂಜೆ ಮಾಡಿಸಿದ್ಮೇಲೆ ಮನೆಗೆ ತರಬೇಕು. ಅಷ್ಟೊಂದು ಓಡಿಸಿ. ಸೊ ಹಿಂಗೋಗುತ್ತೆ. ನೋಡೋಣ ಅಲ್ಲಿ ಯಾವ್ದಾದ್ರು ಪ್ಯಾನು ಲಿಂಕ್ ಮಾಡೋ ಹತ್ರ ಏನೇನು ಕಂಡೀಷನ್ಸ್ ಹೇಳ್ತಾರೆ ಅಂತ ನೋಡೋಣ. ಸ್ಟೇ ಟ್ಯೂನ್, ನೋಡ್ತಾ ಇರಿ. ಹಾಗೆ ಇವತ್ತು ನಂದು ನೈಟ್ ರೊಟೀನ್ನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೈಟ್ ರೊಟೀನ್ ಅಂದರೆ ರಾತ್ರಿ ಟೈಮು ನಿಮ್ಮ ಸ್ಕಿನ್ ಕೇರ್ನ ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನೋಡ್ತಾ ಇರಿ, ಸಿಗ್ತೀನಿ. ಅಂಗಡಿ ಅಂದರೆ 5:30 ಕ್ಲೋಸ್ ಇರುತ್ತೆ. ಬೆಳಗ್ಗೆ 4:00 ಲಾಸ್ಟ್ ಇದೆ. 3:30 ಲಂಚ್ ಬ್ರೇಕ್. ಈಗ ನಾಳೆ ಏನು ಮಾಡಿಸ್ಕೊಳ್ತೀರಾ? ಬಜೆಟ್ 5:30ಗೆ ಆಫೀಸ್ ತೆಗ್ದಿದ್ದೀನಿ. ಇಲ್ಲ ತೆಗ್ದಿದ್ದೀನಪ್ಪ. ಫೋನ್ ನಂಬರ್ ಒಂದೇನಾ? ಫೋನ್ ನಂಬರು ಮತ್ತೆ ಆಧಾರು ಪ್ಯಾನ್ ಲಿಂಕ್ ಮಾಡಬೇಕು. ಫೋನ್ ನಂಬರ್ ಫೋನ್ ನಂಬರ್ಗೂ ಆಧಾರ್ ಪ್ಯಾನ್ಗೆ ಸಂಬಂಧ ಏನಿಲ್ಲ. ಆಧಾರ್ ಪ್ಯಾನ್ ಲಿಂಕ್ ಮಾಡೋದೇನೋ ಚೆಕ್ ಮಾಡ್ಬೋದು. ಫೋನ್ ನಂಬರ್ ಆಗಿಲ್ಲ ಮಾಡಬೇಕು. ಅದು ಹಿಂಗೆ ಮಾಡ್ತಾರೆ. ಅದು OTP ಬರುತ್ತೆ ಅಂತ. ಫೋನ್ ನಂಬರೇ ಹಾಕಿಲ್ವಾ ಆಧಾರ್ಗೆ? ಸೋಮವಾರನೇ ಆಗುತ್ತೆ. ಅದು 4:00 ಲಾಸ್ಟು ಆಧಾರ್. ಸೊ ಅಲ್ಲಾಗಲಿಲ್ಲ, ಹತ್ರ ಆಚೆ ಬಂದುಬಿಟ್ಟಿದ್ದೀವಲ್ಲ. ಸೊ ಸ್ವಲ್ಪ ಸ್ನ್ಯಾಕ್ ತಿನ್ಸ್ಕೊಂಡು ಹೋಗೋಣ ಅಂತ ಹೊರಗಡೆ ಕರ್ಕೊಂಬಂದಿದ್ದೀನಿ. ಅವಳ ಫೇವ್ರೆಟ್ ಫ್ರೈಸು ಮತ್ತು ಸ್ಯಾಂಡ್ವಿಚ್ ಕೊಡ್ಸೋಕ್ಕೆ ಅಂತ ಕರ್ಕೊಂಬಂದಿದ್ದೀನಿ. ಇದು ನಮ್ಮ ಫೇವ್ರೆಟ್ ಅಡ್ಡ ಇನ್ ಮೈಸೂರು. ಬಂದಿದ್ದ ಕೆಲಸ ಅಂತೂ ಆಗಲಿಲ್ಲ. ಪ್ಯಾನು ಲಿಂಕ್ ಮಾಡೋಕ್ಕಾಗಲಿಲ್ಲ, ಆಧಾರ್ ಲಿಂಕ್ ಮಾಡೋಕ್ಕಾಗಲಿಲ್ಲ, ಹಾಗೆ ಟೆಂಪಲ್ಗೂ ಹೋಗೋಕ್ಕಾಗಲಿಲ್ಲ. ಯಾಕೆಂದರೆ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಇಲ್ಲೇ ಲೈಟಾಗಿ ಸ್ನ್ಯಾಕ್ಸ್ ತಿನ್ಕೊಂಡು ನೋಡ್ರಿ ಅಣ್ಣ. ಇಲ್ಲಿ ಏನೋ ಒಂದು ಚೌಟ್ರಿಲಿ ಶಾಪಿಂಗ್ ಸೇಲ್ ಹಾಕಿದ್ದಾರೆ. ಗಾರ್ಮೆಂಟ್ಸು ಮತ್ತು ಬ್ರ್ಯಾಂಡೆಡ್ ಶೂಸ್ ಎಲ್ಲ ಸೇಲ್ ಹಾಕಿದ್ದಾರೆ. ಸೊ ಒಂದ್ಸಲ ನೋಡೋಣ, ಯಾಕೆಂದರೆ ಈ ಥರ ಸೇಲ್ಸ್ ಹಾಕಿರೋ ಕಡೆ ಚೆನ್ನಾಗಿರುತ್ತಂತೆ. ಏನಿಂದೋ ನೋಡ್ರಿ. ಸೊ ಚೆನ್ನಾಗಿರುತ್ತೆ, ಒಂದ್ಸಲ ನೋಡಿಬಿಡೋಣ. ನೋಡಾದ್ಮೇಲೆ ಇಷ್ಟ ಆದರೆ ತಗೊಳ್ಳೋಣ, ಇಲ್ಲಾಂದರೆ ಇಲ್ಲ. ಸೊ ತೋರಿಸ್ತೀನಿ ನಿಮಗೂ ಕೂಡ. ತುಂಬ ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ ಚೌಟ್ರಿ. ಒಳಗಡೆ ಸಾಂಗ್ ಹಾಕಿದ್ದಾರೆ. ಸೊ ಇಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಒಳಗಡೆನೂ ವೀಡಿಯೋ ಮಾಡೋಕ್ಕೆ ಬಿಟ್ಟರೆ ಮಾಡ್ತೀನಿ. ಸೊ ನೋಡೋಣ ಬನ್ನಿ ಹೆಂಗಿರುತ್ತೆ ಕಲೆಕ್ಷನ್ಸ್.
ವೆಲ್ಕಮ್. ಅಲ್ಲಿಂದ ಬಂದಿದ್ದೆ, ತುಂಬ ಲೇಟ್ ಆಗೋಯ್ತು ಸ್ನೇಹಿತರೆ. ತುಂಬ ಅಂದರೆ 8 ಗಂಟೆ ಆಗೋಗಿತ್ತೇನೋ. ಬರ್ತಾ ಇವಳು ಸ್ವಲ್ಪ ಪಾರ್ಕಲ್ಲಿ ಬೇರೆ ಆಟ ಆಡಬೇಕು ಅಂದ್ಲು, ಹಂಗಾಗಿ ಲೇಟ್ ಆಯಿತು. ಸೊ ಈಗ ಅಡುಗೆ ಮಾಡ್ತಾಯಿದ್ದೀನಿ, ಮುದ್ದೆಗೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಎಗ್ ಬುಜ್ಜಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಎಗ್ಗೆಲ್ಲ ಮತ್ತು ಪಾತ್ರೆ ತೊಳಿಬೇಕು, ಹೆಂಗೆ ತುಂಬ ಪಾತ್ರೆ ಬಿದ್ದಿದೆ. ಸೊ ಹೋಗುವಾಗ ಅರ್ಜೆಂಟಲ್ಲಿ ತೊಳಿಲಿಲ್ಲ, ನಾನು ಹಾಗೆ ಹೊರಟೋದೆ. ಈಗ ಪಾತ್ರೆ ತೊಳಿತಾ ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತಲ್ಲ. ಬಂದ್ಬಿಟ್ಟು ಹೆಂಗೂ ಬೇಗ ತಾನೇ ಲಿಂಕ್ ಮಾಡಿಸ್ಬಿಟ್ಟು ಬರೋದು ಅಷ್ಟೇ ಅಲ್ವಾ ಅಂತ ಹೋದೆ. ಬಟ್ ವಿಪರೀತ ಲೇಟ್ ಆಗೋಯ್ತು. ಎಲ್ಲ ಮಾಡಬೇಕು. ಈಗ ಮುದ್ದೆಗೆ ಇಟ್ಟಿದ್ದೀನಿ, ಅದಾದಮೇಲೆ ಎಗ್ ಬುರ್ಜಿ ಮಾಡ್ತೀನಿ. ಯಾಕೆಂದರೆ ಎಗ್ ಬುರ್ಜಿ ತುಂಬ ಬೇಗ ಆಗಿಬಿಡುತ್ತೆ. ಸೊ ಫೇಸ್ ವಾಶು ಕೂಡ ಮಾಡಿಲ್ಲ, ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಒಟ್ಟಿಗೆ ಮಲ್ಕೊಳ್ಳೋವಾಗ ನಾನು ಯಾವಾಗಲೂ ಫೇಸ್ ವಾಶ್ ಮಾಡ್ತೀನಲ್ಲ, ಸೊ ಆವಾಗಲೇ ಒಂದು ವೀಡಿಯೋಗೋಸ್ಕರ ನಾನು ಲೈಟಾಗಿ ಮೇಕಪ್ ಹಚ್ಚಿದ್ದೆ, ರಿಮೂವ್ ಮಾಡಬೇಕು. ಸೊ ನೈಟ್ ಸ್ಕಿನ್ ಕೇರ್ ತೋರಿಸೋಣ ಅಂತ ಹಚ್ಚಿಲ್ಲ. ಸೊ ಮಾಡೋಣ ಇವಾಗ. ಮುದ್ದೆ ಮಾಡಿ ಎಗ್ ಬುಜ್ಜಿ ಮಾಡಿದ್ರೆ ರೈಸ್ ಇದೆ. ರೈಸು ಮಧ್ಯಾಹ್ನದ್ದೇ ಯಾರೂ ಊಟ ಮಾಡಲಿಲ್ಲ, ರೈಸ್ ಇದೆ, ಸಾಂಬಾರಿದೆ. ಸೊ ಅಷ್ಟಕ್ಕೆ ಮಾಡಿದ್ದೀನಿ. ನೈಟ್ ಸ್ಕಿನ್ ಕೇರ್ ರೋಟೀನ್ ತೋರಿಸ್ತೀನಿ ಇವತ್ತು ನಿಮಗೆ ನಂದು. ಈ ಥರ ಸ್ವಲ್ಪ ಹಸಿಟ್ಟು ಹಾಕ್ಬಿಟ್ಟು ಮುದ್ದೆ ಮಾಡೋದ್ರಿಂದ ಬೇಗ ಹಿಟ್ಟಿನ ಬರುತ್ತೆ, ಬೇಗ ಮುದ್ದೆ ಕುದಿ ಬರುತ್ತೆ, ಬೇಗ ಮುದ್ದೆ ಮಾಡ್ಕೋಬೋದು, ತಿರುಗಿಸ್ಕೋಬೋದು. ಇಲ್ಲ, ಒಂದು 5 ನಿಮಿಷ ಸಾಕು. ಸೊ ಮೇಕಪ್ ಹಾಕಿದ್ದೆ, ಸ್ವಲ್ಪ ನಾನು ಐಲೈನರ್ ಹಾಕಿದ್ದೆ, ಒಂದು ಸ್ವಲ್ಪ CC ಕ್ರೀಮ್ ಹಾಕಿದ್ದೆ, ಅದನ್ನು ರಿಮೂವ್ ಮಾಡಿದ್ದೀನಿ. ಸೊ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ನೀವು ಮೇಕಪ್ಪು ಕಂಪ್ಲೀಟ್ ಮೇಕಪ್ಪು ಅಥವಾ ಹೆವಿ ಕವರೇಜ್ ಮೇಕಪ್ ಮಾಡಿದಾಗಲೇ ಇದು ಅಪ್ಲಿಕೇಬಲ್ ಅಂತಿಲ್ಲ. ನೀವು ಚೂರು ಮಾಡಿದ್ರೂ ಸಾಕು. ಜಸ್ಟು ಮುಖದ ಮೇಲೆ ಫೇಸ್ ಕ್ರೀಮು, ಡೇ ಕ್ರೀಮು ಮತ್ತು ನೈಟ್ ಕ್ರೀಮ್ ಇದ್ರೂ ಕೂಡ ರಾತ್ರಿ ಮಲಗೋ ಟೈಮಲ್ಲಿ ನೀವು ಕಂಪ್ಲೀಟಾಗಿ ವಾಶ್ ಮಾಡಿ ಆಲೋವೆರಾ ಜೆಲ್ಲು ಅಥವಾ ಮಾಯ್ಶ್ಚರೈಸರು, ನೈಟ್ ಕ್ರೀಮು ಏನೋ ಒಂದು ಕನ್ವೀನಿಯೆಂಟ್ ಆಗಿರೋದು ನೈಟ್ ಪ್ರಾಡಕ್ಟ್ನ ಹಚ್ಚಿಲ್ಲ ಅಂದರೆ ಸ್ಕಿನ್ನೆಲ್ಲ ಫುಲ್ಲು ಪಿಂಪಲ್ಸ್ ಆಗುತ್ತೆ, ಹಾಗೆ ಡಲ್ ಕಾಣುತ್ತೆ. 30+ ಆಗ್ತಿದ್ದಂಗೆ 25+ ಆಗ್ತಿದ್ದಂಗೆ 40+ ಆಗಿರೋ ಥರ ಕಾಣುತ್ತೆ ಸ್ಕಿನ್ನು. ಸೊ ಸ್ಕಿನ್ ಕೇರ್ ಮಸ್ಟು. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಡಾರ್ಕ್ ಸರ್ಕಲ್ ಆಗಿದೆ ಸ್ವಲ್ಪ, ನನಗೆ ಸ್ವಲ್ಪ ಅಲ್ಲ ಜಾಸ್ತಿ ಆಗಿತ್ತು. ಸೊ ನನಗೆ ಒಂದು ಹೋಮ್ ರೆಮಿಡಿ ಫಾಲೋ ಮಾಡ್ತಾಯಿದ್ದೀನಿ, ಅದರಿಂದ ಕಡಿಮೆ ಆಗ್ತಾಯಿದೆ ಡಾರ್ಕ್ ಸರ್ಕಲ್ಸು ಮತ್ತು ಪಿಗ್ಮೆಂಟೇಷನ್ನು. ಏನಂತ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮು ನಾನು ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ನಿಮಗೂ ಕೂಡ ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇವಳು ನೋಡಿರಿ, ಐ ಮಾಸ್ಕ್ ಹಾಕ್ಕೊಂಡು ಮಲ್ಕೊಂಬಿಟ್ಲು ಶಿಸ್ತಾಗಿ. ಇನ್ನೇನು ಆಯ್ತಲ್ಲ ನೋಡಿ, ಐ ಮಾಸ್ಕ್ ಹಾಕ್ಕೊಂಡ್ಲು ಹುಡುಗಿ, ಮಲ್ಕೊಂಡ್ಲು. ಆಲೋವೆರಾ ಅದು ಐ ಮಾಸ್ಕ್ ಸ್ನೇಹಿತರೆ, ಅದು ಕಣ್ಣಿಗೆ ಒಂಥರ ಸೂದಿಂಗ್ ಎಫೆಕ್ಟ್ ಕೊಡುತ್ತೆ ಅಂತ ಹಾಕ್ಕೊಂಡಿದ್ದಾಳೆ. ಸೊ ಇಷ್ಟ ಆಗಿತ್ತು ಇವತ್ತಿನ ನನ್ನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.